ಪಶ್ಚಿಮ ಘಟ್ಟದ ವಿರಳ ಜಾತಿಯ ಸಿಹಿ ನೀರಿನ ಏಡಿ ಪತ್ತೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಇಡಗಲ್ ಗ್ರಾಮದಲ್ಲಿ ಪಶ್ಚಿಮ ಘಟ್ಟದ ವಿರಳ ಜಾತಿಯ ಸಿಹಿ ನೀರಿನ ಏಡಿ ಪತ್ತೆಯಾಗಿದೆ. ಜೀವ ವೈವಿಧ್ಯ ನರಗುಂದದ ಮಂಜುನಾಥ ಎಸ್ ನಾಯಕ್, ಹವ್ಯಾಸಿ ಜೇಡ ಅಧ್ಯಯನಕಾರ ಮುದುಕವಿ ಶಶಿಕಾಂತ್ ಕಂಬನ್ನವರ್, ವನ್ಯಜೀವಿ ಛಾಯಾಗ್ರಾಹಕ ಜಕ್ಕಲಿಯ ಸಂಗಮೇಶ್ ಕಡಗದ್ ಅವರು ಇಡಗಲ್ ಗ್ರಾಮದ ಚೌಗು ಪ್ರದೇಶದಲ್ಲಿ ಈ ಏಡಿ ಪತ್ತೆ ಮಾಡಿದ್ದಾರೆ. ಗೆಕಾರ್ಸಿನುಸಿಡೆ ಪ್ರಭೇದದ ಓಜಿಯೋಟೆ ಲುಸಾ ಸಿಎಫ್ ವ್ಯಾಗ್ರಾ ಕರೋವೆನ್ಸಿಸ್ ಜಾತಿಯ ಈ ಏಡಿ ಇತರ ಏಡಿಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದ್ದು ಕಂದು ಬಣ್ಣದಿಂದ ಕೂಡಿದೆ. ಇದರ ಗಾತ್ರಕ್ಕೆ ತಕ್ಕಂತೆ ಕೊಂಬುಗಳು ಆಕರ್ಷಣೀಯವಾಗಿರುತ್ತವೆ. ತಿಳಿ ಹಾಲಿನ ಕೆನೆಯ ವರ್ಣದಿಂದ ಕೂಡಿದ್ದು ಮೇಲ್ಭಾಗದಲ್ಲಿ ಕೆಂಪು ಅಥವಾ ಗಾಢ ಗುಲಾಬಿ ವರ್ಣ ಚಿಕ್ಕ ಚಿಕ್ಕ ಚುಕ್ಕೆಗಳಿಂದ ವಿನ್ಯಾಸಗೊಂಡಿದೆ. 1.5 ಇಂಚು ಅಗಲ ಹಾಗೂ 2.5 ಇಂಚು ಉದ್ದ ಇದರ ಗಾತ್ರ. ವಿಶ್ವದಲ್ಲಿ ಇದುವರೆಗೆ 4,000 ಜಾತಿಯ ಏಡಿಗಳಿವೆ ಎಂದು ಅಂದಾಜಿಸಲಾಗಿದೆ. ಭಾರತದಲ್ಲಿ 125 ನಾನಾ ಜಾತಿಯ ಏಡಿಗಳನ್ನು ಗುರುತಿಸಲಾಗಿದೆ. ಏಡಿಗಳನ್ನು ಗೆಕಾರ್ಸಿನುಸಿಡೆ ಪ್ರಭೇದದಲ್ಲಿ ಪ್ರಸ್ತುತ 62 ನಾನಾ ಜಾತಿಯ ಸಿಹಿ ನೀರಿನ ಏಡಿಗಳನ್ನು ಗುರುತಿಸಲಾಗಿದ್ದು, ಸಾಮಾನ್ಯವಾಗಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾಣಸಿಗುತ್ತವೆ. ಸಿಹಿ ನೀರಿನ ಏಡಿಗಳು ಉಷ್ಣವಲಯದ ಸಿಹಿ ನೀರಿನ ಪರಿಸರ ವ್ಯವಸ್ಥೆಗಳಲ್ಲಿ ಆರ್ಥಿಕ ಪ್ರಾಮುಖ್ಯತೆ ಹೊಂದಿರುವುದರಿಂದ ಅದರ ಜೊತೆಗೆ ಸಿಹಿ ನೀರಿನ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಮಹತ್ವದ ಪಾತ್ರ ವಹಿಸುತ್ತವೆ. ಇವುಗಳ ಉಪಸ್ಥಿತಿ ಉತ್ತಮ ನೀರಿನ ಗುಣಮಟ್ಟದ ಸೂಚಕವಾಗಿದೆ ಎಂಬುದು ವಿಜ್ಞಾನಿಗಳ ಮಾತು.